ಹಲೋ ಸ್ನೇಹಿತರೆ, ನಮಸ್ಕಾರ. ಎಲ್ಲಿಗೆ ಬಂದಿದ್ದೀನಪ್ಪ ಅಂದರೆ ತುಂಬ ದಿನದಿಂದ ಆಗ್ತಾ ಇದ್ವಿ ತಿರುವಣ್ಣಾಮಲೈಗೆ ಬಂದು ಇಲ್ಲಿ ಗಿರಿ ಪ್ರದಕ್ಷಿಣೆ ಹಾಕೋಣ ಅಂತ. ಸೊ ಬೆಳಗ್ಗೆ ನಾವು ಬೆಂಗಳೂರು ಬಿಟ್ಟಾಗ 9 ಗಂಟೆ ಆಯಿತು. ಅಲ್ಲಿಂದ ಇಲ್ಲಿ ರೀಚ್ ಆಗ ಅಷ್ಟರಲ್ಲಿ 2 ಗಂಟೆ. ಅಲ್ಲಿಂದ ಸ್ನಾನ ಮಾಡಿ ಈಗ ಪ್ರದಕ್ಷಿಣೆ ಶುರು ಮಾಡ್ತಾಯಿದ್ದೀವಿ. ಈಗ ಸೌತ್ ಗೋಪುರ, ರಾಜಗೋಪುರ ಹತ್ರ ಹೋಗ್ತಾಯಿದ್ದೀವಿ. ಅಲ್ಲಿಂದ ಸ್ಟಾರ್ಟ್ ಮಾಡಬೇಕು. ತುಂಬ ಕತ್ಲೆ. ಈಗ ಸಮಯ ಬಂದು 3 ಗಂಟೆ. ಬನ್ನಿ ಹೋಗೋಣ. ನಾನು, ನಮ್ಮ ತಂದೆ, ನಮ್ಮ ತಂಗಿ ಗಿರಿ ಪ್ರದಕ್ಷಿಣೆ ಮಾಡ್ತಾಯಿದ್ದೀವಿ. ಸೊ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಈಗ ಸಮಯ ಬಂದು 3:20. ಸಿಕ್ಕಾಪಟ್ಟೆ ಕ್ರೌಡು. పెద్దమ్మలు ఆడున్నారు. ಶುರು ಮಾಡಿದ್ವಿ ಸ್ನೇಹಿತರೆ ಗಿರಿ ಪ್ರದಕ್ಷಿಣೆಗೆ. ಸೊ ಇಲ್ಲಿ ಬರೀ ಕಾಲಲ್ಲಿ ನಡ್ಕೊಂಡು ಹೋಗಬೇಕು. ಬರೀ ಕಾಲಲ್ಲಿ ಆಗಲಿಲ್ಲ ಅಂದರೆ ಸಾಕ್ಸ್ ಹಾಕೋಬೇಕು. ಸೊ ಚಪ್ಪಲಿ ಮಾತ್ರ ಹಾಕೋಬಾರ್ದು ಪ್ರದಕ್ಷಿಣೆ ಮಾಡುವಾಗ. ಬನ್ನಿ, ಸುಮಾರು 14 ಕಿಲೋಮೀಟ್ರ್ ಇದೆ ಇದನ್ನ ಪರಿಕ್ರಮ ಮಾಡೋಕ್ಕೆ. ಬನ್ನಿ ಹೋಗೋಣ. ನೀವು ಬನ್ನಿ ನನ್ನ ಜೊತೆಗೆ ಪ್ರದಕ್ಷಿಣೆ ಹಾಕಿ. ಎಲ್ಲ ನೋಡಿಪ್ಪ, ಇಲ್ಲೇ ಮಲಗಿಬಿಟ್ಟಿದ್ದಾರೆ ನೋಡಿ. ಇಲ್ಲಿ ಶುರು ಅಲ್ಲ. ಸಾಕ್ಸ್ ಕೂಡ ಮಾರ್ತಿದ್ದಾರೆ ಇಲ್ಲಿ. ಇದು ನೋಡಿ, ಮಕ್ಳಿಗೆ ಹೋಗೋಕ್ಕಾಗಲಿಲ್ಲ ಅಂದರೆ ಅದಕ್ಕೂ ಸಹ ರೆಂಟ್ ಸಿಗುತ್ತೆ. ಬೇಬಿ ಸ್ಟ್ರಾಲರು. ಈ ಟೈಮಲ್ಲಿ ನಡೆಯೋದಿದೆಯಲ್ಲ, ಭಾರಿ ಚೆನ್ನಾಗಿದೆ. ವೆದರ್ ಅಂತ ಸೆಕೆ ಏನಿಲ್ಲ. ತಮಿಳ್ನಾಡಂದರೆ ಸ್ವಲ್ಪ ಹ್ಯೂಮಿಡಿಟಿ ಜಾಸ್ತಿ. ಸೊ ಕೂಲಾಗಿದೆ. ಸೊ ಅದರಿಂದ ನಡಿಬೋದು. ಬೇಗ ಶುರು ಆ್ಯಕ್ಚುಲಿ ನಾವು ಲೇಟು. ಕೆಲವರೆಲ್ಲ 12 ಗಂಟೆಗೆ ಶುರು ಮಾಡ್ತಾರೆ. ನಾವು 3 ಗಂಟೆಗೆ ಶುರು ಮಾಡಿದ್ದೀವಿ. ಪ್ರದಕ್ಷಿಣೆ ಮಾಡುವಾಗ ಸುಮಾರು 10 ಲಿಂಗಗಳಿವೆ. ಈಗ ಮೊದಲನೇ ಲಿಂಗ ದರ್ಶನ ಮಾಡಿದ್ವಿ. ಒಳಗಡೆ ಎಲ್ಲೂ ಫೋಟೋ ವಿಡಿಯೋ ತಗಂಗಿಲ್ಲ. ಸೊ 10 ಲಿಂಗ ಸಿಗುತ್ತೆ. ದರ್ಶನ ಮಾಡ್ತಾ ಹೋಗ್ಬೇಕು. ಬೇಡ. ಎರಡನೇ ಲಿಂಗ ದರ್ಶನ ಮಾಡೋಕ್ಕೆ ಬಂದಿದ್ದೀವಿ. ಅಗ್ನಿಲಿಂಗಂ ಅಂತ. ಇನ್ನೊಂದು ಯಮಲಿಂಗ, 3ನೇ ಲಿಂಗನ ನಾವು ದರ್ಶನ ಮಾಡ್ಕೊತಾ ಇದ್ದೀವಿ. ಈಗ ಸುಮಾರು 4:45 ಆಗಿದೆ.
ದರ್ಶನ ಮಾಡೋಣ. ಮೂರು ಲಿಂಗ ದರ್ಶನ ಮಾಡಿದ್ವಿ. ಈಗ 4ನೇ ಲಿಂಗಂ ನಿವೃತ್ತಿ ಲಿಂಗಂ ಅಂತ ಬಂದಿದ್ದೀವಿ. ನಡೆಯೋಕ್ಕಾಗಲಿಲ್ಲ ಅಂದರೆ ಆಟೋ ಫೆಸಿಲಿಟಿನೂ ಇದೆ. ಎಲ್ಲ ಲಿಂಗದ ದರ್ಶನ ಮಾಡಿಸ್ಕೊಂಡ್ಬರ್ತಾರೆ ಅವರೇ. ಸುಮಾರು 1.5 ಗಂಟೆ ಕಾಲ ಆಗುತ್ತೆ. ಸೊ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಿ ಸ್ವಲ್ಪ ನೈಸ್ ಇರುತ್ತಲ್ಲ. ರೆಕಾರ್ಡ್ ಮಾಡ್ತಿದ್ದೀನಿ. ನಾವು ಈಗ ಸಮಯ ಬಂದು 5:45. 6 ಕಿಲೋಮೀಟ್ರ್ ಕಂಪ್ಲೀಟ್ ಆಗಿದೆ. ಇನ್ನೂ 8 ಕಿಲೋಮೀಟ್ರ್ ಇದೆ ದೇವ್ರ ಸನ್ನಿಧಿನ ತಲುಪೋಕ್ಕೆ. ಸೊ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಅಂತ ಸುಸ್ತೇನಾಗಲ್ಲ. ಬರೀ ಕಾಲಲ್ಲಿ ನಡೀತೀವಲ್ಲ, ಕಾಲು ಸ್ವಲ್ಪ ಜುಮ್ ಜುಮ್ ಚುಚ್ಚುತ್ತೆ. ಅದು ಬಿಟ್ಟರೆ ಬೇರೆ ಏನಿಲ್ಲ. ನಿಮಗೇನಾದರೂ ಸುಸ್ತಾಗ್ತಿದೆಯಪ್ಪ? ಅವ್ರಿಗೂ ಏನು ಸುಸ್ತಾಗ್ತಿಲ್ಲ. ಇನ್ನು 8 ಕಿಲೋಮೀಟ್ರು. ಬನ್ನಿ ಹೋಗೋಣ. 5:45 ಸಮಯ. ಚಿಲ್ಲರೆ ಇಲ್ಲ ಅಂತ ಅನ್ಕೋತಾ ಇರ್ತೀವಿ. ಚೇಂಜ್ ಇಲ್ಲಿ ನೋಡಿ, ಅದನ್ನು ಇದು ಮಾಡ್ತಾರೆ, ಕಮಿಷನ್ ತೊಗೋತಾರೆ, ಕಾಯಿನ್ಸು. ಇಲ್ಲಿ ನೋಡಿ, ನಂಗೆ ನಿಜ ಆಶ್ಚರ್ಯ ಆಗ್ತಿದ್ದೀನಿ ನೋಡಿ. ಇಲ್ಲಿ ನೋಡಿ, ಎಷ್ಟು ಬೇಕೋ ಅದಷ್ಟು ಕೊಟ್ಟು. ಕಾಲು ನೋವು ಬಂದರೆ ಮಸಾಜರ್ ಕೂಡ ವ್ಯವಸ್ಥೆ ಇದೆ ಇಲ್ಲಿ. ಇಲ್ಲಿ ನೋಡಿ ಹೇಗಿದೆ ಅಂತ. ಕಾಲು ಮಸಾಜ್ ಮಾಡೋಕ್ಕೆ ನಡೆದು ಆದರೆ ಏನೇನು ವ್ಯವಸ್ಥೆ ಇದೆ ಇದು ನೋಡಿ. ಹಾಂ, ಇಲ್ಲ, ದುಡ್ಡು ಕೊಡಬೇಕು. ಲಿಂಗಕ್ಕೆ ಬಂದಿದ್ದೀವಿ. ಸೂರ್ಯಲಿಂಗಂ. ಬನ್ನಿ ಹೋಗೋಣ. ಲಿಂಗ ಬಂದಿದ್ದೀವಿ, ವರ್ಣಲಿಂಗ. ಬನ್ನಿ ದರ್ಶನ ಮಾಡೋಣ. ಆರನೇ ಲಿಂಗ ದರ್ಶನ, 7ನೇ ಲಿಂಗ ದರ್ಶನ ಮಾಡ್ತಾ ಇದ್ವಿ, ವಾಯುಲಿಂಗ. ಬನ್ನಿ ಹೋಗಿ ನೋಡುವ ಸ್ನೇಹಿತರೆ. ಎಂಟನೇ ಲಿಂಗ ದರ್ಶನಕ್ಕೆ ಬಂದಿದ್ವಿ, ಚಂದ್ರಲಿಂಗ. ಇಲ್ಲಿಂದ ಇನ್ನು 4.8 ಕಿಲೋಮೀಟರ್ಸ್ ಇದೆ ದೇವಸ್ಥಾನಕ್ಕೆ. ಈಗ ಸುಮಾರು 8:30 ಗಂಟೆ ಆಗ್ತಿದೆ. 6 ಗಂಟೆಗೆ ಸೂರ್ಯ ನೆತ್ತಿ ಮೇಲೆ ಬಂದಂಗಿರುತ್ತೆ. ಏನಪ್ಪ ಅಂದರೆ ಕಾಲು ನೋವಲ್ಲ, ಆದರೆ ಪಾದ ಟಾರ್ ರೋಡ್ ಇದೆ ನೋಡಿ, ಆ ಕಲ್ಲುಗಳು ಚುಚ್ಚೋದಕ್ಕೆ ಸಖತ್ ಸ್ಲೋ ಆಗಿಬಿಡುತ್ತೆ ನಡೆಯೋದು. ನಾವಿನ್ನೂ ತಲುಪಿಲ್ಲ, 5 ಅವರ್ಸ್ ಆಯಿತು. ಹೋಗ್ತಾ ಇದ್ದೀವಿ. ಇನ್ನೊಂದು 3 ಕಿಲೋಮೀಟ್ರ್ ಇದೆ. ಈ ಸ್ಪೀಡ್ ನೋಡಿದ್ರೆ ಇನ್ನೂ 1 ಅವರ್ ತಗೊಳಕ್ಕೆ ಅನಿಸುತ್ತೆ. ಬನ್ನಿ ಹೋಗೋಣ. ಫಸ್ಟ್ ಲಿಂಗಂ ಬಂದಿದ್ದೀವಿ, ಈಶಾನ್ಯ ಲಿಂಗಂ. ಇದಾದಮೇಲೆ ಮೇನ್ ದರ್ಶನ ಮಾಡಬೇಕು.
ಹಾಗೆ ನಮಗೆ 6:15 ಗಂಟೆ ಆಯಿತು, 6 ಗಂಟೆ ಸಾರಿ, ನಡ್ಕೊಂಡು ಬಂದು ಈಗ ಸುಮಾರು 9:30 ಗಂಟೆ ಕಾಲ. ಈಗ ದೇವ್ರ ದರ್ಶನ ಮಾಡೋಕ್ಕೆ ನಿಂತ್ಕೋತಾ ಇದ್ದೀವಿ. ಇನ್ನೇನು 2 ನಿಮಿಷ ಇದೆ ಗೇಟ್ ಹತ್ರ ರೀಚ್ ಆಗೋಕ್ಕೆ. ಸಿಕ್ಕಾಬಟ್ಟೆ ಜನ, ಬನ್ನಿ ಹೋಗೋಣ. ಅಲ್ಲಿ ರೀಚ್ ಆದ್ವಿ. ಅಲ್ಲಿ ನಿಲ್ಲೇ ಬನ್ನಿ ಸರ್. ಫೈನಲಿ ತಲುಪಿ ರೀಚ್ ಆಗಿ ಕ್ಯೂ ಅಲ್ಲಿ ನಿಂತಿದ್ದೀವಿ. ಸಿಕ್ಕಾಪಟ್ಟೆ ಕ್ಯೂ ಇದೆ. ಈಗ ದರ್ಶನ ಆಗುತ್ತೋ ಗೊತ್ತಿಲ್ಲ ನನಗೆ. ಸೊ ನೋಡೋಣ ಬನ್ನಿ. ಗಿರಿ ಪ್ರದಕ್ಷಿಣೆ ಹಾಕಿದ್ವಿ. ಏನಪ್ಪ ಅಂತಂದರೆ ನಮ್ಮದು ಎಕ್ಸ್ಪೀರಿಯನ್ಸ್ ಮೇಲೆ ಮಧ್ಯರಾತ್ರಿ 12:30 ಬಂದು ಫುಲ್ ಕರೆಕ್ಟಾಗಿ 6 ಅವರ್ಸ್ ಆಗುತ್ತೆ ಹಾಕಿ ಆಮೇಲೆ ನಂತರ ನಿಂತ್ಕೊಂಡ್ರೆ ಅದು ಬೆಸ್ಟ್. ಈಗ ತುಂಬ ಬಿಸಿಲಾಗಿದೆ, 9:45 ಸೊ ಸಿಕ್ಕಾಪಟ್ಟೆ ರಶ್ ಇದೆ. ಸೊ ನೋಡೋಣ ಬನ್ನಿ. ಅರೇಂಜ್ಮೆಂಟ್ಸ್ ಅಂತ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ನೋಡೋಣ ಬನ್ನಿ, ನಂಗೆ ದರ್ಶನ ಸಿಗುತ್ತೆ ಅಂತ.